ಯೋಗಿ ಒಬ್ಬ ಫಾರೆಸ್ಟ್ ಆಫೀಸರ್ ಆಗಿದ್ದ. ಅವನ ಪೋಸ್ಟಿಂಗ್ ತಮಿಳ್ನಾಡಿನ ನೆಲಗೊಂಡ ಕಾಡಿಗಾಗಿತ್ತು. ಮತ್ತೆ ಇದೇ ಕಾಡಲ್ಲಿ ಕೆಂಪು ಗಂಧದ ಮರಗಳಿದ್ವು. ನಾನಿಲ್ಲಿ ಇರೋ ತನಕ ಯಾರು ಕೂಡ ಗಂಧದ ಗಿಡವನ್ನ ಕದಿಯೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್, ಆದ್ರೆ ಆ ವರದರಾಜನ್ ಯಾವಾಗ್ಲೂ ಒಂದು ಒಳ್ಳೆ ದಾರಿಯನ್ನ ಹುಡುಕ್ತಾನೆ ಆ ಗಂಧದ ಗಿಡವನ್ನ ಕದಿಯೋದಕ್ಕೆ. ಇವಾಗ ನಾನ್ ಬಂದಿದ್ದೀನಲ್ವಾ, ಇನ್ನು ಈ ಕಾಡಿನಿಂದ ಒಂದು ಗಿಡ ಕೂಡ ಕದಿಯೋದಕ್ಕಾಗೋದಿಲ್ಲ. ಇನ್ನು ನಾನು ಡೇ ಅಂಡ್ ನೈಟ್ ಪೆಟ್ರೋಲಿಂಗ್ ಮಾಡ್ತೀನಿ. ಹೇಗಿದ್ರು ಆ ಚೆಕ್ ಪೋಸ್ಟ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾನಲ್ವಾ ಮುಖೇಶ್, ಆ ವ್ಯಕ್ತಿ ಕೂಡ ನಿಯತ್ತಿನ ವ್ಯಕ್ತಿ. ನಾನು ಅವನ ಹತ್ರ ಮಾತಾಡ್ಬೇಕು. ಸರಿ ಸರ್, ನಡಿ ಚೆಕ್ ಪೋಸ್ಟ್ ಹತ್ರ ಹೋಗೋಣ. ಹವಲ್ದಾರ ಫಾರೆಸ್ಟ್ ಆಫೀಸರ್ ಯೋಗಿನ ಚೆಕ್ ಪೋಸ್ಟ್ ಹತ್ರ ಕರ್ಕೊಂಡ್ ಬರ್ತಾನೆ. ಹಲೋ ಸರ್, ಗುಡ್ ಮಾರ್ನಿಂಗ್. ಬಹಳ ಹೆಸರು ಕೇಳಿದೀನಿ ಸರ್ ನಿಮ್ದು. ಇವತ್ತು ಮೊದಲನೇ ಬಾರಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಕೂಡ ನಿನ್ನ ಶೌರ್ಯದ ಬಗ್ಗೆ ಕೇಳಿದ್ದೀನಿ. ಥ್ಯಾಂಕ್ ಯು ಸರ್. ನಾವು ಗಾಡಿಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಬೇಕು. ಈಗ್ಲೂ ಆ ಗಂಧದ ಗಿಡವನ್ನ ಕದೀತಾ ಇದ್ದಾರೆ. ಹೀಗೆ ನಡೀತಾ ಇದ್ರೆ ಗಂಧದ ಗಿಡವನ್ನ ನೋಡೋದಕ್ಕೂ ಆಗೋದಿಲ್ಲ ಮುಖೇಶ್. ಸರ್, ನನಗೆ ಗೊತ್ತಿದೆ ಇದ್ರ ಹಿಂದೆ ಆ ವರದರಾಜ ಇದ್ದಾನೆ ಅಂತ. ನೀನ್ ಅವನಿಗೆ ಏನು ಮಾಡಲ್ಲ ಯಾಕೆ? ಸರ್, ಅವನು ಇದೇ ಕಾಡಿನಲ್ಲಿ ಹುಟ್ಟಿ ಬೆಳೆದವನು. ಈ ಕಾಡಿನ ಬಗ್ಗೆ ಎಲ್ಲದೂ ಗೊತ್ತು ಅವನಿಗೆ. ನಾವು ಅವನನ್ನ ಹಿಡಿಯಕ್ ಹೋದಾಗ ಅವನು ಕಾಡಿನಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಹೇಗೆ ಆದ್ರೂ ನಾವು ಆ ಗಂಧದ ಮರವನ್ನ ಈ ಚೆಕ್ ಪೋಸ್ಟ್ ಇಂದ ಹೊರಗಡೆ ಹೋಗೋದನ್ನ ತಡಿಬಹುದು ತಾನೆ? ಹಾ ಸರ್, ನಾನು ಇನ್ನೂ ಫೋರ್ಸ್ ಅನ್ನ ಕೇಳಿದೀನಿ. ಮುಂದಿನ ವಾರ ಇನ್ನು 2 ಹವಲ್ದಾರ್ಗಳು ಇಲ್ಲಿರ್ತಾರೆ. ಬಯಸ್ತೀನಿ ಗಂಧದ ಗಿಡಗಳು ಇನ್ನು ಕಳುವಾಗೋದಿಲ್ಲ. ನಾವು ಒಟ್ಟಿಗೆ ಸೇರಿ ಮಾಡಿದ್ರೆ ಖಂಡಿತ ಆಗುತ್ತೆ. ಅವತ್ತಿಂದ ಪ್ರತಿದಿನ ಸ್ವತಃ ಹಗಲಲ್ಲಿ ಸುತ್ತಮುತ್ತ ಓಡಾಡ್ತಾ ಇದ್ರು. ಇಡೀ ದಿನ ಕೆಲಸ ಮಾಡ್ತಿದ್ರು, ಅದ್ರಲ್ಲೂ ರಾತ್ರಿ ಹೊತ್ತು ಜಾಸ್ತಿ. ಕಾಡಿನ ಮಧ್ಯದಲ್ಲಿರೋ ಅಂತ ಒಬ್ಬ ವರದರಾಜ, ಅವನಿಗೆ ಯೋಗಿ ಬಂದಂತ ಸುದ್ದಿ ಸಿಕ್ತು. ಅಣ್ಣ, ಆ ಯೋಗಿ ಆ ಕಾಡಿನಲ್ಲಿ ಹಗಲು ರಾತ್ರಿ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾನೆ. ನಾವ್ ಹೇಗೆ ಆ ಮರವನ್ನ ಕಡಿಯೋದು? ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದಿದ್ದೇ ಇರುತ್ತೆ ಛೋಟೆ. ವರದರಾಜನ್ ಸ್ವಾಮಿ ಕಿವಿನಲ್ಲಿ ಏನೋ ಹೇಳ್ದ. ರಾತ್ರಿ ಕತ್ಲಲ್ಲಿ ಸ್ವಾಮಿ ಫಾರೆಸ್ಟ್ ಆಫೀಸರ್ ಆಫೀಸ್ಗೆ ಹೋಗಿ ತಲುಪ್ತಾನೆ. ಅವನ್ ಯಾರಿಗೋಸ್ಕರನೋ ಕಾಯ್ತಾ ನಿಂತಿದ್ದ. ಸ್ವಲ್ಪ ಹೊತ್ತಿನ ನಂತರ ಗಾರ್ಡ್ ಅಲ್ಲಿಗ್ ಬಂದ. ಅಣ್ಣ, ನಿನಗೋಸ್ಕರ ಮಿಠಾಯಿ ಕಳಿಸಿದಾರೆ. ಹಾಗೂ ಇದರ ಬದಲಾಗಿ ನೀನು ನಮಗೆ ಟೈಮ್ ಟು ಟೈಮ್ ಸಿಗ್ನಲ್ ಕಳಿಸ್ತಾ ಇರ್ಬೇಕು. ಹಾಗೂ ಪ್ರತಿ ವಾರ ನಿನಗೆ ಮಿಠಾಯಿ ಸಿಗ್ತಾ ಇರುತ್ತೆ. ವಾಹ್, ಅಣ್ಣನಿಗೆ ಧನ್ಯವಾದ ಹೇಳ್ಬಿಡು. ಹಾ ಸರಿ. ಸ್ವಾಮಿ ಖುಷಿಯಿಂದ ಅಡ್ಡಾಗೆ ವಾಪಸ್ ಬಂದು ವರದರಾಜ್ಗೆ ಎಲ್ಲಾ ಸುದ್ದಿನ ಹೇಳ್ತಾನೆ. ಇವಾಗ ನೋಡೋಣ ಫಾರೆಸ್ಟ್ ಆಫೀಸರ್ ನಮಗೆ ಏನ್ ಮಾಡ್ತಾನೆ ಅಂತ. ಹಾಣ, ಅವತ್ತು ರಾತ್ರಿಯಿಂದ ವರದರಾಜ್ ಮತ್ತೆ ಅವನ ಕೆಲಸಗಾರರು ಕೆಂಪು ಗಂಧದ ಮರನ ಕಡಿಯೋಕೆ ಶುರು ಮಾಡಿದ್ರು. ಇಲ್ಲಿ ಗಾರ್ಡ್ ಮೆಸೇಜ್ ಮಾಡಿ ವರದರಾಜನ್ಗೆ ಫಾರೆಸ್ಟ್ ಆಫೀಸರ್ ಲೊಕೇಶನ್ ನ ಹೇಳ್ತಾ ಇದ್ದ. ಯಾವ ಸಮಯದಲ್ಲಿ ಫಾರೆಸ್ಟ್ ಆಫೀಸರ್ ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ರೋ ಆ ಸಮಯದಲ್ಲಿ ವರದರಾಜನ್ ಉತ್ತರದ ದಿಕ್ಕಿನಲ್ಲಿ ಕೆಂಪು ಗಂಧದ ಮರನ ಕತ್ತರಿಸ್ತಿದ್ದ. ಮತ್ತೆ ಯಾವ ಸಮಯದಲ್ಲಿ ಉತ್ತರ ದಿಕ್ಕಿಗೆ ಯೋಗಿ ಹೋಗ್ತಾ ಇದ್ನೋ ಆ ಸಮಯದಲ್ಲಿ ವರದರಾಜನ್ ದಕ್ಷಿಣ ದಿಕ್ಕಿನಲ್ಲಿ ಮರ ಕತ್ತರಿಸ್ತಾ ಇದ್ದ. ಇದೇ ತರ ತುಂಬಾ ದಿನದವರೆಗೆ ನಡೀತಾ ಇತ್ತು. ಒಂದು ಸಲ ಏನಾಯ್ತು ಅಂದ್ರೆ, ಉತ್ತರ ದಿಕ್ಕಿನಲ್ಲಿ ವರದರಾಜನ್ನ ವ್ಯಕ್ತಿಗಳು ಮರ ಕತ್ತರಿಸಿ ಅಲ್ಲಿಂದ ಹೊರಟೋಗಿದ್ರು. ಯೋಗಿ ಅಲ್ಲಿಗ್ ಹೋದಾಗ ಆಗ ತಾನೇ ಕತ್ತರಿಸಿರೋಂತ ಮರದ ಕಡೆ ಅವನ ಗಮನ ಹೋಯ್ತು. ಇದನ್ನ ನೋಡ್ತಾ ಇದ್ರೆ ಇವತ್ತೇ ಕಡ್ದಿರೋ ಹಾಗಿದೆ. ಆದ್ರೂ ನಾನು ಎಷ್ಟು ಸಮಯದಿಂದ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀನಿ, ಆದ್ರೂ ಯಾರು ನನ್ನ ಕಣ್ ತಪ್ಪಿ ಇದನ್ನ ಕದಿಯೋದಕ್ ಸಾಧ್ಯ? ಖಂಡಿತ ಇಲ್ಲೊಂದ್ ಸಮಸ್ಯೆ ಇದೆ. ಯೋಗಿ ಏನೂ ಮಾತಾಡದೆ ಜೀಪಲ್ ಕೂತ್ಕೊಂಡು ದಕ್ಷಿಣ ದಿಕ್ಕಿನ ಕಡೆ ಹೋದ. ಅಲ್ಲಿ ಹೋಗಿ ನೋಡ್ದಾಗ ಅಲ್ಲೂ ಕೂಡ ಅವನಿಗೆ ಆಗ ತಾನೇ ಕತ್ತರಿಸಿರೋ ಮರದ ಬುಡ ಕಾಣಿಸತ್ತೆ. ಇದು ಕೂಡ ಇವತ್ತೇ ಕಡ್ದಿರೋ ಹಾಗಿದೆ. ಅಂದ್ರೆ ವರದರಾಜನ್ ಇವತ್ತು ಕೂಡ ಇದನ್ನ ಕದಿತಾ ಇದ್ದಾನೆ. ಅದು ಈ ಮರಗಳನ್ನ. ನಾನು ಇದನ್ನೆಲ್ಲ ಆದಷ್ಟು ಬೇಗ ನಿಲ್ಲಿಸ್ಬೇಕು. ಗಾಡಿ ಚೆಕ್ ಪೋಸ್ಟ್ ಹತ್ರ ಹೋಗೋ. ಯೋಗಿ ಜೀಪಲ್ ಕೂತ್ಕೋತಾನೆ ಮತ್ತೆ ಡ್ರೈವರ್ ಗಾಡಿನ ಚೆಕ್ ಪೋಸ್ಟ್ ಕಡೆ ತಗೊಂಡ್ ಹೋದ. ಏನಾಯ್ತು ಸರ್, ನೀವು ಬಹಳ ಟೆನ್ಷನ್ ಅಲ್ಲಿ ಇರೋ ಹಾಗಿದೆ. ನಾನ್ ನಿನ್ನ ಹತ್ರ ಒಬ್ಬಂಟಿಯಾಗಿ ಮಾತಾಡ್ಬೇಕು. ಸರಿ ಸರ್, ಬನ್ನಿ ಸರ್, ಒಳಗಡೆ ಕೂತು ಮಾತಾಡೋಣ. ಚೆಕ್ ಪೋಸ್ಟ್ ನ ಸಣ್ಣ ಆಫೀಸಲ್ಲಿ ಕೇವಲ ಫಾರೆಸ್ಟ್ ಆಫೀಸರ್ ಯೋಗಿ ಮತ್ತೆ ಇನ್ಸ್ಪೆಕ್ಟರ್ ಮುಖೇಶ್ ಇದ್ದ. ಹೇಳಿ ಸರ್, ಇಲ್ಲಿ ನಮ್ಮ ಮಾತನ್ನ ಯಾರು ಕೇಳಕ್ಕಾಗಲ್ಲ. ಮುಖೇಶ್, ಈಗ್ಲೂ ಕೂಡ ಕಾಡಿನಲ್ಲಿ ಗಂಧದ ಗಿಡ ಕಡಿತಾ ಇದ್ದಾರೆ. ಇಲ್ಲಿಂದ ಯಾವ್ದಾದ್ರು ದೊಡ್ಡ ಗಾಡಿ ಹೋಯ್ತಾ? ಇಲ್ಲ ಸರ್, ಇನ್ನೊಂದು ಇಲ್ಲ. ಆದ್ರೆ ನಾಳೆ ಒಂದ್ ಟ್ರಕ್ ಬರುತ್ತೆ ಕಾಡಿನಲ್ಲಿ ದಾರಿ ಮಾಡೋದಕ್ಕೋಸ್ಕರ ಕಲ್ಲನ್ನ ತಗೊಂಡು. ಹಾಗಾದ್ರೆ ಖಂಡಿತ ಆ ಗಂಧದ ಮರಗಳು ಅದರಿಂದನೇ ಹೋಗುತ್ತೆ. ನಾಳೆ ಏನೇ ಆದ್ರೂನು ನಾನು ಆ ಟ್ರಕ್ ನ ಇಲ್ಲಿಂದ ಹೋಗೋದಕ್ಕೆ ಬಿಡೋದೇ ಇಲ್ಲ. ನಾನು ಆ ವರದರಾಜನನ್ನ ಹಿಡ್ದೇ ಹಿಡಿತೀನಿ. ಸರಿ ಸರ್.
ಇಲ್ಲಿ ವರದರಾಜನ್ ತನ್ನ ಅಡ್ಡಾದಲ್ಲಿ ಕೂತ್ಕೊಂಡು ಯೋಜನೆ ಮಾಡ್ತಾ ಇದ್ದ. ನಾಳೆ ಆ ಕಲ್ಲಿನ ಲಾರಿ ಗಂಧದ ಗಿಡಗಳನ್ನೆಲ್ಲ ತುಂಬಿಸ್ಕೊಂಡು ಹೊರಗಡೆ ತಗೊಂಡೋಗ್ಬೇಕು ತಾನೇ? ಇಲ್ಲ. ಇಲ್ಲಿವರೆಗೂ ಆ ಫಾರೆಸ್ಟ್ ಆಫೀಸರ್ಗೆ ಎಲ್ಲಾದ್ರ ಬಗ್ಗೆನೂ ತಿಳಿದಿರುತ್ತೆ. ನಾಳೆ ಆ ಚೆಕ್ ಪೋಸ್ಟ್ ಹತ್ರ ನಮಿಗೋಸ್ಕರ ಕಾಯ್ತಾ ಇರ್ತಾನೆ. ಎಲ್ಲಾದ್ರ ಬಗ್ಗೆನೂ ತಿಳಿದಿರುತ್ತೆ. ನಾಳೆ ಆ ಚೆಕ್ ಪೋಸ್ಟ್ ಹತ್ರ ನಮಿಗೋಸ್ಕರ ಕಾಯ್ತಾ ಇರ್ತಾನೆ. ಹಾಗಾದ್ರೆ ನಾವ್ ಏನ್ ಮಾಡೋದು? ಹೇಗೆ ನಾವು ಈ ಮರಗಳನ್ನ ಹೊರಗಡೆ ತಗೊಂಡ್ ಹೋಗೋದು ಅಣ್ಣ? ವರದರಾಜನ್ ತನ್ನ ಯೋಜನೆನ ಮಾಡ್ ಮುಗ್ಸಿದ್ದ. ಮಾರನೇ ದಿನ ಬೆಳಿಗ್ಗೆ ಟೆಂಪೋ ಕಾಡೊಳಗಡೆ ಬರತ್ತೆ. ಇನ್ಸ್ಪೆಕ್ಟರ್ ಮುಕೇಶ್ ಫಾರೆಸ್ಟ್ ಆಫೀಸರ್ ಯೋಗಿಗೆ ಫೋನ್ ಮಾಡಿ ಈ ವಿಷಯ ತಿಳಿಸ್ತಾನೆ. ಸರ್, ಟ್ರಕ್ ಬಂದಿದೆ, ನೀವು ಬಂದ್ಬಿಡಿ. ಸರಿ. ಆ ಟ್ರಕ್ ಒಂದು ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗತ್ತೆ. ಅಲ್ಲಿ ಟ್ರಕ್ ಎಲ್ಲಾ ಮರಳನ್ನು ಅನ್ಲೋಡ್ ಮಾಡತ್ತೆ. ಅದ್ರ ಒಳಗಡೆ ವರದರಾಜನ್ ವ್ಯಕ್ತಿಗಳು ಅದ್ರ ಒಳಗಡೆ ಒಂದು ಕೆಂಪು ಗಂಧದ ತುಂಡನ್ನ ಹಾಕ್ತಾರೆ. ಇಲ್ಲಿ ಫಾರೆಸ್ಟ್ ಆಫೀಸರ್ ಜೀಪಲ್ ಕೂತ್ಕೊಂಡು ಹೊರಡ್ತಾರೆ. ಆದ್ರೆ ದಾರಿನಲ್ಲಿ ಎಷ್ಟೋ ಮರಗಳು ಅಡ್ಡಕ್ ಬಿದ್ದಿರತ್ತೆ. ಸರ್, ತಿರ್ಗಾಡ್ಕೊಂಡು ಹೋಗ್ಬೇಕನ್ಸುತ್ತೆ. ಇದೆಲ್ಲ ಆ ವರದರಾಜನ್ನೇ ಮಾಡಿರ್ತಾನೆ. ಸರಿ ಸರ್, ನಾವು ಅವನನ್ನ ಹಿಡಿಲೇಬೇಕು. ವರದರಾಜನ್ ಅಲ್ಲಿಂದ ಹೊರಟೋಗ್ತಾನೆ. ಫಾರೆಸ್ಟ್ ಆಫೀಸರ್ ಯೋಗಿ ಕೂಡ ಅಲ್ಲಿಗೆ ಬಂದು ತಲುಪಿದಾಗ ವರದರಾಜನ್ ಟ್ರಕ್ ಅನ್ನ ತಗೊಂಡ್ ಹೊರಟೋಗಿದ್ದ. ಚೆಕ್ ಪೋಸ್ಟ್ ಹತ್ರ ಹೋಗೋ. ಯೋಗಿ ಇನ್ಸ್ಪೆಕ್ಟರ್ ಮುಕೇಶ್ಗೆ ಕಾಲ್ ಮಾಡ್ದ. ಮುಕೇಶ್, ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಇವಾಗ ನೀನೇ ಅವರನ್ನ ಹಿಡಿಬೇಕು. ಸರಿ ಸರ್. ಇನ್ಸ್ಪೆಕ್ಟರ್ ಮುಕೇಶ್ ತನ್ನ ವ್ಯಕ್ತಿಗಳನ್ನ ನಿಲ್ಲಿಸ್ಕೊಂಡು ಚೆಕ್ ಪೋಸ್ಟ್ ಅಲ್ಲೇ ನಿಂತಿದ್ದ. ಆ ಟ್ರಕ್ ನಿಧಾನವಾಗಿ ಚೆಕ್ ಪೋಸ್ಟ್ ಕಡೆ ಬರ್ತಾ ಇತ್ತು. ಚೆಕ್ ಪೋಸ್ಟ್ ಅಲ್ಲಿ ಮುಕೇಶ್ ಮತ್ತೆ ಎಲ್ಲ ಪೊಲೀಸರು ಗನ್ನನ್ನ ಹಿಡ್ಕೊಂಡ್ ನಿಂತಿದ್ರು. ಡ್ರೈವರ್ ಪೊಲೀಸ್ ಅವ್ರನ್ನ ನೋಡಿ ಗಾಡಿನ ನಿಲ್ಲಿಸ್ತಾನೆ. ಮತ್ತೆ ಹಿಂದೆಯಿಂದ ಫಾರೆಸ್ಟ್ ಆಫೀಸರ್ ತನ್ನ ಜೀಪರ್ನ ಅಡ್ಡ ಹಾಕ್ತಾನೆ. ಈಗ ಟ್ರಕ್ ಅನ್ನ ಸುತ್ತುವರೆದಿದ್ರು ಎಲ್ಲಾರು ಸೇರಿ. ಹೌಲ್ದಾರ್, ಚೆಕ್ ಮಾಡು, ಟ್ರಕ್ ಅಲ್ಲಿ ಏನಿದೆ. ಪೊಲೀಸ್ ಟ್ರಕ್ ಒಳಗಡೆ ಹತ್ತುತ್ತಾರೆ ನೋಡಕ್ಕೆ. ಸರ್, ಇಲ್ಲಿ ಗಂಧದ ಗಿಡ ಅಂತೂ ಇದೆ, ಆದ್ರೆ ಒಂದೇ ಇದೆ. ಏನು? ಇನ್ಸ್ಪೆಕ್ಟರ್ ಕೂಡ ಗಾಡಿ ಒಳಗಡೆ ಹತ್ತಿ ನೋಡ್ತಾರೆ. ಆದ್ರೆ ಅಲ್ಲಿ ಒಂದೇ ಒಂದು ಕೆಂಪು ಗಂಧದ ತುಂಡಿತ್ತು. ಸರ್, ನೀವ್ ಇಲ್ ಬನ್ನಿ. ಈಗ ಫಾರೆಸ್ಟ್ ಆಫೀಸರ್ ಯೋಗಿ ಕೂಡ ಗಾಡಿ ಹತ್ತದ. ಅವನು ಕೂಡ ಅದನ್ನ ನೋಡಿ ಆಶ್ಚರ್ಯಪಟ್ಟ. ಆ ವರದರಾಜನ್ ಈ ಬಾರಿ ಕೂಡ ನಮ್ಮನ್ನ ಚಕ್ಮಾ ಕೊಟ್ಬಿಟ್ಟ. ಇಲ್ಲಿ ವರದರಾಜನ್ ತನ್ನ ಗಂಧದ ಮರದ ತುಂಡುಗಳನ್ನ ತನ್ನ ವ್ಯಕ್ತಿಗಳ ಜೊತೆ ನದಿ ಮೂಲಕ ಕಾಡಿನ ಹೊರಗಡೆ ಅದನ್ನ ದಾಟ್ಸೋ ಪ್ರಯತ್ನ ಮಾಡ್ತಾ ಇದ್ದ. ನನ್ನನ್ನ ಯಾರು ತಡೆಯೋದಿಕ್ಕಾಗೋದಿಲ್ಲ. ಈ ಗಂಧ ಎಲ್ಲ ಕೇವಲ ನಂದೇ.